ಎಂಟ್ರಿ ಮಾಡಲೇಬೇಕು, ಎಂಟ್ರಿ ಮಾಡಲೇಬೇಕು. ಅದು ಎಂಟ್ರಿ ಮಾಡಿಲ್ಲ ಅಂದ್ರೆ ಮೂವ್ಮೆಂಟ್ ಇಲ್ಲ. ಫ್ಯಾಮಿಲಿ ಐಡಿ ನಂಬರ್ ಬರುತ್ತೆ ಸರ್. ನಾರ್ಮಲ್ ನಾವು ಎಲ್ಲ ಇದು ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಅದರಲ್ಲಿ ಫ್ಯಾಮಿಲಿ ಸರ್ಟಿಫಿಕೇಟ್ ಐಡಿ ನಂಬರ್ ಇಲ್ಲಿ ಆ್ಯಪ್ ಮುಖಾಂತರ ಹಾಕಬೇಕಾಗುತ್ತೆ ಸರ್. ಅದೇನಾಗ್ತದೆ DTಗಳು ಓನ್ಶಿಪ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಈಗ ಏನು ನಾವು ಆಪ್ಷನ್ ಕೊಟ್ಟಿರ್ತೀವಿ ಮರ್ಜರ್ ಮಾಡಬೇಕು. ಸೇಮ್ ಪ್ರೊಸೆಸರ್ ಏನಾಗುತ್ತೆ ಸರ್, ತಾವು ಹೇಳಿದ ಪ್ರಕಾರ ಏನಾಗುತ್ತೆ, ಗ್ರ್ಯಾಂಡ್ ಫಾದರ್ ಹೆಸರಿಗೆ ಪ್ರಾಪರ್ಟಿ ಇದೆ ಸರ್, ಇನ್ನೂ ಅವ್ರಿಗೆ ವಾರಸ ಆಗಿಲ್ಲ. ಈಗ ಏನಾಗುತ್ತೆ, ಅವರು ವ್ಯಕ್ತಿ ಬೇಕಾಗಿದ್ದು ಕೈವಾಗಿ ನಾವು ಪಂಚನಾಮ ಮಾಡಿದ ತಕ್ಷಣ ಹೋದಾಗುತ್ತೆ. ಅವಾಗ ನಮ್ಮ ಜೀವನ ವಿರೋಧ ಮಾಡ್ತಾರೆ, ನಾರಾಜ್ ಮಾಡ್ತಾರೆ, ಮತ್ತು DTನ ಮಾಡ್ಬೋದು. ಹೌದು, ಅದನ್ನ ಈಗ ಫ್ಯಾಮಿಲಿ ಟ್ರೀ ಇಶ್ಯೂ ಮಾಡೋ ಸಂದರ್ಭ ಅವರಿಗೆ ಅವ್ರು ಹೇಳ್ತಾ ಇರೋದು ಈಗ ಇದಕ್ಕೆ ಚೆಕ್ ಆಗ್ತಾ ಇರೋದು ಆನ್ಲೈನ್ ಆಪ್ ಅಲ್ಲಿ ಅಲ್ಲ. ಚೆಕ್ ಇಸ್ ಹ್ಯಾಪನಿಂಗ್ ಅಟ್ ದ ಇಲ್ಲಿ ವಂಶವೃಕ್ಷದಲ್ಲಿ ಚೆಕ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಕೇಸಸ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಓಲ್ಡ್ ಡೆತ್ ಸರ್ಟಿಫಿಕೇಟ್ ಯಾರು ಡೆತ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಅದನ್ನ ನಾವು ಹಾಜರು ಮಾಡ್ಕೊಂಡು ಹಾಜರು ಮಾಡಿ ಮಾಡ್ಬೇಕು. ಕೋರ್ಟಿಗೆ ಹೋಗಿ ಬರ್ಬೇಕಂದ್ರೆ ಇದು ಆಗುದೇ ಇಲ್ಲ. ಆಗುದೇ ಓಕೆ. ಈಗ ಆಯ್ತು, ಈ ಕೇಸ್ಗೆ ಬನ್ನಿ. ಈಗ ಸೊ ಅವರು ತೀರು ಹೋಗಿರೋದು ಆಗ ಯಾರ್ಯಾರು ಉಳಿದಿದ್ದಾರೆ ಈಗ ಅವ್ರ ಕುಟುಂಬದಲ್ಲಿ? ಅವ್ರ ಕುಟುಂಬದಲ್ಲಿ ಇಬ್ಬರೇ ಸರ್ ಇರೋದು, ಅಣ್ಣ ತಮ್ಮ ಇಬ್ಬರೇ ಇದ್ದಾರೆ, ಮಕ್ಕಳಿಬ್ಬರೇ ಇದ್ದಾರೆ, ತಾಯಿನೂ ಡೆತ್ ಆಗಿದೆ. ತಾಯಿನೂ ಇಲ್ಲ ಈಗ. ಓಕೆ. ಈ ಕೇಸಲ್ಲಿ ಈಗ ಏನ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದೀರಿ? ಈಗ ಸರ್ ಅವ್ರ ಸರ್ವೆ ನಂಬರ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡು ಅಲ್ಲಿ ಸ್ಟಾರ್ಟಿಂಗ್ OTP ಕೇಳುತ್ತೆ. ಅವ್ರ ಆಧಾರ್ ನಂಬರ್ ಹಾಕ್ಬಿಟ್ಟು OTP ತಗೊಳ್ತೀವಿ. OTP ಆದ್ಮೇಲೆ ಅದು OTP ಹಾಕಿದ್ಮೇಲೆ ಇವ್ರದ್ದು ಫೋಟೋ ಕೇಳುತ್ತೆ, ಅವೈಲೇಬಲ್ ಇದೆ. ಇಲ್ಲ ಅಂತಂದ್ರೆ ಇದಾಗ ನಾವು ಆಪ್ಷನ್ ಇದೆ, ಇವ್ರ ಫೋಟೋ ಆಗುತ್ತೆ. ಫೋಟೋ ಆದ್ಮೇಲೆ ಇವ್ರು ಅಲ್ಲಿ ಬಿನ್ ಫೋನ್ ಮತ್ತೆ ಡಾಟರ್ ಹೀಗೆ ಬಂದಿದೆ, ಅವ್ರು ಇವ್ರಿಗೆ ನಾವು ಬಿನ್ ಅಂತ ಕೊಡ್ತೀವಿ. ಮಗ ಡಾಟರ್ ಅಂದ್ರೆ ಡಾಟರ್ ಕೊಡ್ತೀವಿ. ಅದು ಕೊಟ್ಟಾದ್ಮೇಲೆ ಮತ್ತೆ ಮೊಬೈಲ್ ನಂಬರ್ ಕೇಳ್ತದೆ, ಒರಿಜಿನಲ್ ಮೊಬೈಲ್ ನಂಬರ್. ಆ ಒರಿಜಿನಲ್ ಮೊಬೈಲ್ ನಂಬರ್ OTP ಬಂದ ಮೇಲೆ ಸೇವ್ ಕೊಡ್ಬೇಕು. ಫಸ್ಟ್ ಲೀಗಲ್ ಆಡ್ ಆಗುತ್ತೆ. ಕ್ಲಿಯರ್ ಇದ್ದದ್ದು ಯಾವ್ದು ಇದೆಯಾ? ಡೈರೆಕ್ಟ್ಲಿ ಕಾಲಮ್ 9 ಗೆ ತರ್ತಾ ಇದ್ದೀರಾ ಅಥವಾ 9 ಗೆ? ಈಗ ಫಸ್ಟ್ ನಾವು ಈ ಕೋರ್ಸ್ ಸ್ಟಾರ್ಟ್ ಮಾಡಿದ್ರು. ಈಗ ವಿಡಿಯೋಸ್ ಏನ್ ಮಾಡ್ತಾರೆ, ತಮ್ಮ ಲಾಗಿನ್ ಆಸ್ ಪರ್ RTP ಆಧಾರ್ ಕೇಸಸ್ ಏನಿದೆ ಸರ್, ಲಾಗಿನ್ ಶೋ ಆಗಿದೆ ಸರ್. ಈ ಕ್ಲಿಯರ್ ಇದ್ದದ್ದು ಅವ್ರು ಈ ಆಪ್ ನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಪ್ರೊಸೀಜರ್ ನಮ್ಮ ಭೂಮಿಗೆ ಶಿರದಾರ್ ಬರುತ್ತೆ ಸರ್. ಕ್ಲಿಯರ್ ಇದ್ದಿದ್ದು ಅಂದ್ರೆ ಯಾವ್ದು? ಈ ಕ್ಲಿಯರ್ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಸರಿ ಇದೆ, ಆಮೇಲೆ ಹೊರವಾಸ ಹೆಸರಿದೆ. ಪ್ಯೂರ್ಲಿ OTP ಜನರೇಟ್ ಮಾಡಿ ಇಷ್ಟು ಜನ ಬೇಸಿಕ್ ಪರ್ಸನ್ ಇಷ್ಟು ವಾರಸ್ದಾರ ಅಂತ ಹೇಳಿ ಅಷ್ಟು ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿ ಒಂದು ಕೇಸ್ ಕಂಪ್ಲೀಟ್ ಆಗಿ ಅವ್ರು ಆಗಿದ್ದು ಕ್ಲಿಯರ್ ಆಗುತ್ತೆ. ಅಂದ್ರೆ VA ಟಾಸ್ಕ್ ಈ ಕೋಟಿ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ನಮ್ಮ ಭೂಮಿ ಲಿಂಕ್ ಇದೆ ಸರ್, ಭೂಮಿ ಶಿರದಾರ್ ಲಾಗಿನ್ ಬರ್ಬೇಕು ಸರ್. ಅಲ್ಲಿಂದ ಮತ್ತೆ ವಿದೌಟ್ ನೋಟಿಸ್ 15 ಡೇಸ್ ಪೀರಿಯಡ್ ಇರುತ್ತೆ ಸರ್, ಆಟೋಮೆಟಿಕ್ ಪಾಸ್ ಆಗುತ್ತೆ. ನಮ್ಗೆ ಏನಾಗುತ್ತೆ ಇವ್ರು ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಗೆ ಇನ್ನೂ ತನಕ ಕ್ಲಿಯರ್ ಅಂತ ಇಲ್ಲ ಸರ್, ಇನ್ನು ಬಂದಿಲ್ಲ ಸರ್. ಇವ್ರು ಮಾಡಿದ್ರೆ ಫಸ್ಟ್ ಆಗಿಲ್ಲ, ಇನ್ನೂ ಆಗಿಲ್ಲ ಸರ್. ಹಾಗಾಗಿ ನಮ್ಗೆ ಶಿರಸ್ದಾರ್ ಲಾಗಿನ್ ಬಂದಾಗ ಅದು ಏನಾಗುತ್ತೆ ಕ್ಲಾರಿಟಿ. ಇಲ್ಲಿ ನಾವು ವೆಬ್ ಹಾಕಿದ ತಕ್ಷಣ ಅಲ್ಲಿ ಭೂಮಿ ಸಾಫ್ಟ್ವೇರ್ ಶಿರಸ್ದಾರ್ ಲಾಗಿನ್ ಹೋಗ್ತದೆ ಸರ್. ಅಲ್ಲಿಂದ ಮತ್ತೆ ಭೂಮಿ ಪುಷ್ ಆಗಬೇಕು. ಅದು ಇನ್ನೂವರೆಗೂ ನಮ್ಗೆ ಆಗ್ತದೆ. ಈಗ ನಾವು ಶಿರಸ್ದಾರ್ ಲಾಗಿನ್ ಇನ್ನೂ ಇದಾಗಿದೆ ಜಸ್ಟ್ ಇವರು ಆಪಲ್ ಮಾಡ್ತಾ ಇದ್ದಾರೆ ಸರ್. ಎಷ್ಟು ಆಗಿದೆ ಇಂಡೀಕರಣ ಫೈನಲೈಸ್ ಆಗ್ತಾ ಇದೇ ಮೇನ್ ಇಶ್ಯೂ. ಏನು ಅದು ಮ್ಯಾಟ್ರು ಆಗುತ್ತೆ, ಆಗ್ಬೇಕಾಗಿತ್ತು. ಆಧಾರ್ ಮೇಲೆ ಲೀಗಲ್ ಹೆಸರು ಆಡ್ ಮಾಡ್ತಾ ಇರೋದ್ರಿಂದ ಅವರು ಇಂಟರ್ ಸ್ಟೇಟ್ ಇದ್ರೆ ಈಗ ಮಲಯಾಳಂ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ಈ ತರ ಇದ್ದಿದ್ದು ಅದೇ ತರ ಬರ್ತಾರೆ. ಕೆಲವು ಏರಿಯಾದ ಪ್ರಾಬ್ಲಮ್. ಸರ್ವೆ ನಂಬರ್ ತಪ್ಪು ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಸರ್ವೆ ನಂಬರ್ ಮಾಡಿ ಆ್ಯಡ್ ಮಾಡಬೇಕು. ಇವ್ರಿಗೆ ಒಂದು ಆಪ್ಷನ್ ಕೊಡಬೇಕು, ಅದನ್ನ ಡಿಲೀಟ್ ಮಾಡ್ಕೊಂಡು ಬ್ಯಾಕ್ ಇಲ್ಲಾಂದ್ರೆ ಅಟ್ಲೀಸ್ಟ್ ಶಿರಸ್ದಾರಿಗೆ ಅದು ಅಟ್ಲೀಸ್ಟ್ ಇವರಿಂದ ಶಿರಸ್ದಾರ್ ಅಲ್ಲಾದ್ರೂ ಅಟ್ಲೀಸ್ಟ್ ಅಂತ ಕೊಡ್ಬೇಕು. ಇಲ್ಲ ಅಂತಂದ್ರೆ ಅದು ಮಲ್ಟಿಪಲ್ ವರ್ಕ್. ಹೌದು ಸರ್, ಈ ಪ್ರಾಬ್ಲಮ್ ಎಲ್ಲರೂ ಒಂದ್ ಕಡೆ ರಿಜೆಕ್ಷನ್ ಅವಕಾಶ ಇರೋದು ಮತ್ತೆ ನಮ್ಮ ಬೋರ್ಡೇ ಬರುತ್ತೆ.
ಆಯ್ತು, ಈ ಫ್ಯಾಮಿಲಿ ಆಯ್ತು, ಬೇರೆ ಫ್ಯಾಮಿಲಿ ಹೇಳಿ ಏನೇನು ಆಗ್ತಾ ಇದೆ, ಏನಮ್ಮ ನೀವು ಬೇರೆ ಫ್ಯಾಮಿಲಿನ ಇದೇ ಫ್ಯಾಮಿಲಿ ಇವ್ರದ್ದು ಹೇಗಾಗಿದೆ ಹೇಳಿ, ಇವ್ರದ್ದು ಸ್ವಲ್ಪ ಕೇಸ್ ಹೇಳಿ. ಇವ್ರದ್ದು ಸರ್ ಈಗ ಆಲ್ರೆಡಿ ಇವ್ರದ್ದು EKYC ಆಗಿದೆ. ಒಂದು ಅಲ್ಲ ಇದು ಹೇಳಿ, ಯಾರು ತೀರೋದವ್ರು ಯಾರು? ತೀರೋದವರು ಮಂಜುನಾಥ್ ನರಸಿಂಹಗೌಡ. ಅವ್ರಿಗೂ ಇವ್ರಿಗೆ ಏನ್ ಸಂಬಂಧ? ಈ ಫ್ರೇಮ್ ಅಲ್ಲಿ ಫೋಟೋ ಸೊ ಇವ್ರದ್ದು ಡೆತ್ ಸರ್ಟಿಫಿಕೇಟ್ ಇದೆ, ಸೊ ಈಸಿ. ಈ ಫೈಲ್ ಕಾಣಿಸ್ಬೇಕು. ಗಂಡನಿಂದ ಹೆಂಡತಿಗೆ ಅಷ್ಟೇ ಇಬ್ಬರದು ಕೂಡಿಸ್ತಾ ಇದ್ದೀರಾ? 18 ವರ್ಷ ಜಂಟಿ ಆಗಿದೆ. ಕೂಡಿಸ್ತಾ ಇದ್ದೀರಾ? ಇಬ್ಬರು 9 ಅಲ್ಲಿ ಕೂಡಿಸ್ತಾ ಇದ್ದೀರಾ? ಹೌದು, ಫೈನಲ್ ನಮ್ಮಲ್ಲಿ ಲೀಗಲ್ ಇಯರ್ ಎಷ್ಟು ಮಾಡ್ತಾರೆ, ಟೋಟಲ್ ಲೀಗಲ್ ಇಯರ್ 9 ಗೆ Yes, 9. And ಈಗ ಇವ್ರಿಬ್ಬರದು EKYC ಮಾಡಿದ್ದೀರಿ. ಇದೇನು ಸಮಸ್ಯೆ ಅಲ್ಲ, ಇದಾಗ್ಲಿಕ್ಕಿಲ್ಲ. ಇದು ಸಮಸ್ಯೆ ಅಲ್ಲ. ಇಲ್ಲ ಈಗ ಅವ್ರದ್ದು ಹಳ್ಳೇದು. ಅಲ್ಲ, ಇವ್ರದ್ದು ಇಲ್ಲ ಸರ್, ಇವ್ರದ್ದು ಇದು easy ಸಮಸ್ಯೆ ಬಿಡಿ, ಇಲ್ಲ ಸರ್. easy. ಇದು ಸಮಸ್ಯೆ ಇಲ್ಲ. ಫಾರ್ ಎಕ್ಸಾಂಪಲ್ ಲೀಗಲ್ ಏನಾಗುತ್ತೆ, ಕೆಲವೊಂದು 10 ಮೆಂಬರ್ 15 ಮೆಂಬರ್ ಲೀಗಲ್ ಇಯರ್ 20-30 ಜನ ಲೀಗಲ್ ಇಯರ್ ಹೌದು. ಅವಾಗ ಇವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಲ್ಲ, ಈಗ ಅದ್ ಮಾಡ್ಲೇಬೇಕಲ್ಲ. ಈಗ ನಿಜ, ಬಟ್ ರೋಸಾ ಅವ್ರು ಹೇಳಿದಾಗ ರೋಸ್ ಆರ್ ದ ಕೇಸಸ್ ವಿ ಹ್ಯಾವ್ ಟು ಡೂ. ಈಗ 20 ಜನ ಇದ್ದಾರೆ ವಾರಸುದಾರರು, ಅವ್ರ 20 ಜನದಲ್ಲಿ ಯಾರ್ದು ಎಂಟ್ರಿ ಇಲ್ಲ ಅಂದ್ರೆ ಇಟ್ ಇಸ್ ಅ ಗ್ಲಾರಿಂಗ್ ಲ್ಯಾಕ್ಯೂನಾ. ಇಲ್ಲ ಸರ್, ಅದನ್ನ ಈಗ ಮಾಡಿಸ್ತಾ ಇದ್ದೀವಿ ಅವ್ರು ಇಲ್ಲೇ ಹತ್ರ ಇದ್ರೆ ತೊಂದ್ರೆ ಇಲ್ಲ ಸರ್. ಮುಂಬೈ ಅಲ್ಲಿ ಇದ್ರೆ ಫಾರಿನಲ್ಲೆಲ್ಲ ಇದ್ರೆ ತಗೊಳಕ್ಕೆ ಬರಲ್ಲ ಸರ್, ಅದೆಲ್ಲ ಫಾರಿನ್ ಬಿಡಿ ಆಯ್ತು, ನಿಮ್ಮಲ್ಲಿ ಸ್ವಲ್ಪ ಭಟ್ಕಳದಲ್ಲಿ ಆ ಸಮಸ್ಯೆ ಇರ್ಬೋದು, ಬಟ್ ಬೇರೆ ಕಡೆ ಇಲ್ವಲ್ಲ. ಭಟ್ಕಳ ಮಾತ್ರ ನಿಮ್ಗೆ ಅದು ಪ್ರಾಬ್ಲಮ್ ಬರುತ್ತೆ. ಮಾಡಿ ಅವೆಲ್ಲ ಯಾಕೆ ಅದೆಲ್ಲ 5% 10% ಬಿಟ್ಬಿಡಿ ಆಯ್ತು. ಫೈಲ್ ಹಾಕಿದ್ದೀನಿ ಸರ್ ಈಗ ಆಲ್ರೆಡಿ. ಬೇರೆಯವ್ರದ್ದು ಹೇಳಿ, ಇವ್ರದ್ದು ಈಸಿ ಕೇಸ್ ಆಯ್ತು, ಇನ್ಯಾವ್ದಿದೆ? ಇವ್ರದ್ದು ಸರ್ ಆಲ್ರೆಡಿ ವಾರಸ ಆಗಿತ್ತು ಹಿಂದೆ. ಹಾ, ಅವ್ರ ತಂದೆಯವರು ಇದ್ದಾಗ ತಾಯಿ ಮತ್ತೆ ಮಕ್ಕಳಿಗೆ ಬಂದಿತ್ತು. ಹಾ. ಈಗ ತಾಯಿಯವರು ಡೆತ್ ಆಗಿದೆ. ತಾಯಿದು ತೆಗಿಬೇಕು. ತಾಯಿ ತೆಗಿತು. ತೆಗೆದು ಈಗ ಇವ್ರು ಎಷ್ಟು ಜನ ಮಕ್ಕಳಿದ್ದಾರೆ? ಇವ್ರು ಇಬ್ಬರೇ ಇದ್ದಾರೆ. ಈಗ ಇವರು ಭಾಗ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅಲ್ಲ ಅವರು ತಯಾರಿಲ್ಲ ಇನ್ನು. ಅಲ್ಲ, ಇದ್ರೊಳಗೆ ಭಾಗ ಮಾಡ್ಲಿಕ್ಕೆ ಅವಕಾಶ ಆಗಲ್ಲ ಸರ್. ಅಲ್ಲ ಅಲ್ಲ, ಯಾಕೆ ಅಪ್ಲೈ ಮಾಡ್ಬೇಕು ಅವರು? ನಾವು ಈಗ ಈಗ ಸಮಸ್ಯೆ ಏನಂತಂದ್ರೆ, ಈಗ ತಂದೆ ಡೆತ್ ಆದಾಗ ತಾಯಿ ಹೇಳಿದ್ರೆ ಮಕ್ಕಳು ಬಂದ್ರು. ಹೌದು. ಈಗ ತಾಯಿ ಡೆತ್ ಆದಂದ್ರೆ ಆಲ್ರೆಡಿ ಅವರು ವಾರಾಂತರ ಇರ್ತಾರೆ. ಈಗ ನಾವು ತಾಯಿದಷ್ಟೇ ಕಡಿಮೆ ಮಾಡ್ಬೇಕು ಅಂದ್ರೆ ಮತ್ತೆ ಲೀಗಲ್ ಇಯರ್ ಆಡ್ ಮಾಡೋ ಪರಿಸ್ಥಿತಿ ಬರುತ್ತೆ. ಓಕೆ, Okay. ಅವಾಗ ಒಬ್ಬರದೇ ಹೆಸರು 3 ಲೀಗಲ್ ಇಯರ್ಸ್ ಆಲ್ರೆಡಿ ಹೇಳಿದ್ದಾರೆ, ಮತ್ತೆ ಅವ್ರು ರಿಪೀಟ್ ಆಡ್ ಆಗ್ತದೆ. ಹಾಗಾಗಿ ಅಂತವನ್ನ ನಮ್ಗೆ ಡಿಲಿಷನ್ಸ್ ಮಾಡ್ಲಿಕ್ಕೆ ನಮ್ಗೆ ಆಪ್ಷನ್ ಕೊಡಬೇಕು. ಸೇಮ್ ಲೀಗಲ್ ಇಯರ್ ಆರ್ಟಿಕಲ್ ಡಬಲ್ ಈಗ ಇವ್ರ ಕೇಸಲ್ಲಿ ಏನ್ ಮಾಡಿದ್ದೀರಿ? ಸರ್ ಇವ್ರು ಆಲ್ರೆಡಿ RTCಯಲ್ಲಿ ಹೆಸರಿದೆ, ಇಬ್ರದ್ದು ಅಣ್ಣ ಹೌದು. ಇಬ್ರದ್ದು ಇದೆ. ಹಾ. ತಾಯಿ ಹೆಸರಿತ್ತು, ತಾಯಿ ಹೆಸರು ಮಾತ್ರ ಕಡಿಮೆ ಮಾಡುದು ಸರ್. ಅದನ್ನ ಮಾಡ್ಲಿಕ್ಕೆ ಅದನ್ನ ಮಾಡಿ ಯಾರು ಕೂರಿಸ್ತೀರಾ? ಈಗ ಅದಕ್ಕೆ ಇವ್ರು ಕೇಳ್ತಾ ಇರೋದು. ಏನಾಗುತ್ತೆ ಅಲ್ಲ ಸರ್, ಈಗ ಅದು ಹಾ. ಆಗಿಬಿಟ್ಟಿದೆ ಸರ್, ಅದು ಹೆಸರು ತೆಗಿಬೇಕು. ಹೊತ್ತಿಗೆ ಯಾಕೆ ಬರುತ್ತೆ? ಅಲ್ಲ, ಈಗ ಅವ್ರು ತೆಗೆಯುವುದಾದ್ರೆ ನಾವು ಲೀಗಲ್ ಇಯರ್ಗೆ ಹೋಗ್ಬೇಕಲ್ಲ ಸರ್. ಅವ್ರು ತೆಗೆಯುವುದಾದ್ರೆ ನಾವು ಲೀಗಲ್ ಇಯರ್ಗೆ ಇವ್ರ ಹೆಸರನ್ನ ಆಡ್ ಮಾಡಿ ಮುಂದೆ ಹೋಗ್ಬೇಕು. ಇಲ್ಲ So ಆಯ್ತು. ಈಗ ಇವ್ರದ್ದು ಈಗ ಮತ್ತೆ ಡಬಲ್ ಎಂಟ್ರಿ. Double entry. ಡಬಲ್ ಎಂಟ್ರಿ ಸರ್. ಡಬಲ್ ಎಂಟ್ರಿ. ಡಬಲ್ ಆಗ್ತದೆ. ನಾವು ಒಬ್ಬರು ಡೆತ್ ಆದ ನಂತರ ಲೀಗಲ್ ಈಗ ಅವರು ವಿಭಾಗ ಪತ್ರ ಮಾಡ್ಕೊಳ್ದೆ ಹೋದ್ರೆ ನಿಮ್ಗೆ ಏನು ಚಾಯ್ಸ್ ಇಲ್ಲ. ಯು ಹ್ಯಾವ್ ಟು ಮೇಕ್ ಡಬಲ್ ಎಂಟ್ರಿ. ಬಿಕಾಸ್ ಈಗ ತಾಯಿ ಭಾಗನ ಅವರು ಸಮವಾಗಿ ಹಂಚ್ಕೋತಾರೋ ಇಲ್ಲವೋ ಅದು ನಾವ್ ಹೇಳಲಿಕ್ಕೆ ಆಗಲ್ಲ. ಸೊ ನೀವು ಡಬಲ್ ಎಂಟ್ರಿ ಮಾಡ್ಲೇಬೇಕು. ತಾಯಿ ಜಾಗದಲ್ಲಿ ಅವರಿಬ್ಬರದು ಕೂರಿಸ್ಬೇಕು, ಅವರಿಬ್ಬರದು ಏನಿತ್ತು ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಕರೆಕ್ಟಾ? ತಾಯಿ ಕ್ವಶನ್ ಅದು ಅಲ್ಲಿ ಭೂಮಿಯಲ್ಲಿ ತಾಯಿಗೆ ಇಷ್ಟ ಫಿಕ್ಸ್ ಆಗಿಲ್ಲ. ಇಲ್ಲ ಇಲ್ಲ ಜಂಟಿ ಇದೆ. ಜಂಟಿ ಸರ್, ಸಾವಿರ ಜಂಟಿ ಕೊಡಿ, ಜಂಟಿ ಕೊಡಿ. ಅದನ್ನ ಹೇಳ್ತಾ ಇರೋದು, ಜಂಟಿ ಆಗ್ಲಿ ಕೂರಿಸೋದ್ರಿಂದ ಮತ್ತೆ ತಿರುಗಿ ಮಾಡಪಟ್ಟೆ ಈಗ ತಾಯಿದು ತೆಗೆದಾಗ ಮತ್ತೆ ಯಾಕೆ ಜಂಟಿ ಕೂರಿಸ್ಬೇಕು? ಆ ಜಾಗಕ್ಕೂ ಕೂಡ ಕೂರಿಸ್ಲೇಬೇಕಾ? ಅಲ್ಲ ಸರ್, ಇರೋರು ಉಳ್ಕೊಳ್ತಾರಷ್ಟೇ ಸರ್. 3 ಜನರಲ್ಲಿ ತಾಯಿ ಬಟ್ ತಾಯಿ ಬರೀ ಹೆಸರು ತಾಯಿ ತೆಗೆದ್ರು ಇಸ್ ಇಟ್ ಲೀಗಲ್? ಆಪ್ ಅಲ್ಲಿ ಇಲಿಗಲ್ ಸರ್. ತಾಯಿ ಕ್ವಶನ್ ಹ್ಯಾಸ್ ಟು ಬಿ ರಿಪ್ಲೇಸ್ಡ್ ಬೈ ಸಂಬಡಿ. ಸಂಬಡಿ. ಅವ್ರು ಲೀಗಲ್ ಹೇರ್ಸ್ ಕಮಾಂಡ್ ರೆಕಾರ್ಡ್ ಸರ್. ಅವ್ರನ್ನ ಹೆಸರಿನ ನಾವು ಕೂರಿಸಿದ್ವಿ ಸರ್. ನಾವು ಅವ್ರ ಹೆಸರನ್ನ ತಾಯಿ ಹೆಸರು ಇರ್ಲಿಲ್ಲ ಅಂದಿದ್ರೆ ಪ್ರಶ್ನೆ ಇಲ್ಲ. ನಾವು ತಾಯಿ ಹೆಸರು ಇರೋದ್ರಿಂದ ಇಟ್ ಈಸ್ ಯು ಹ್ಯಾವ್ ಟು ಅಸ್ಯೂಮ್ ದಟ್ ಮದರ್ ಹ್ಯಾಡ್ ಎನ್ ಇಂಡಿಪೆಂಡೆಂಟ್ ಶೇರ್. ಇಲ್ಲ ಅದ್ರ ಸರ್, ಈಗ ಉದಾಹರಣೆಗೆ ಈಗ ಮೊದಲು 3 ಹೆಸರಿತ್ತು. ಸೊ ವಾಟ್ ಇಸ್ ದಿ ಅಸಂಪ್ಷನ್? 1/3 1/3 1/3. ಈಗ ಅವ್ರದ್ದು 1/3 ಇದೆ, ಅವ್ರ ಬ್ರದರ್ದು 1/3 ಇದೆ. ತಾಯಿ 1/3 ಗೆ ಅವರಿಬ್ರು ಅಗೇನ್ ಕ್ಲೈಮೆಂಟ್ಸ್ ಆಗ್ತಾರೆ. ಬಟ್ ಅದು ಹೇಗೆ ಆಗುತ್ತೆ?
ಗೊತ್ತಿಲ್ಲ ಇವಾಗ ಅಥವಾ ಬರೀ ಹೆಸರು ಅಲ್ಲ ತೆಗಿಬೋದಲ್ಲ ಸರ್, ಸರ್, ಅವ್ರು ಒಪ್ಪಿಗೆ ಒಪ್ಪಿಗೆ ಸರ್ ಒಂದು ಕಂಡೀಷನ್ ಸರ್ ಈ ಕಾಪಿ ಮುಖಾಂತರ ನಾವು ಮಾಡಿಸಕ್ಕಾಗಿಲ್ಲ. ಈ ಒಂದು ಡೆತ್ ಡಿಸೀಸ್ ಮದರ್ ಇದಾರೆ ಸರ್, ಅವ್ರ ಹೆಸರು ಹೋಗ್ಬೇಕಾದ್ರೆ ಮ್ಯೂಟೇಷನ್ ಆಗಬೇಕು ಸರ್. ಅಟ್ ದಟ್ ಟೈಮ್ ಈಗಲೇ ಸರ್ ಆಲ್ರೆಡಿ ಬ್ರಾಟ್ ಆನ್ ರೆಕಾರ್ಡ್ ಇದ್ರೆ ಸರ್ ಕಂಟಿನ್ಯೂಷನ್ ಆಗ್ತಾರೆ ಮ್ಯೂಟೇಷನ್ ಸರ್ ಅವ್ರ ಹೆಸರು ಬರಬೇಕು. ಯಾಕೆ ಡಿಲೀಟ್ ಆಗಿದೆ ಅಂತ ಹೇಳಿ ನಮಗೆ ಆಪ್ ಅಲ್ಲಿ ಮುಖಾಂತರ ಆದ್ರೆ ಶಿರದಲ್ಲಿ ಹಾಕಿ ಹೆಸರು ಕಡಿಮೆ ಮಾಡಿದ್ರೆ ಒಂದು ಭೌತಿಕತೆ ಟೆಕ್ನಿಕಲ್ ಸ್ಪೀಕಿಂಗ್ ಭೌತಿಕತೆ ಎಲ್ಲ ಇದು ಮಾಡ್ತಾ ಇರೋದು. ಆಗಲೇ ಅವರು ಡಿಸೀಸ್ ಮೂರು ಸೇರಿ ಜೆಂಟಿಗೆ ತಂದ್ಬಿಟ್ಟಿದ್ದಾರೆ. ಮ್ಯೂಟೇಷನ್ ಮಾಡಿ ಅವ್ರ ಹೆಸರು ಅವ್ರು ಹೇಳೋ ಪ್ರಕಾರ ಇದ್ರೆ ಅವ್ರು ಶೇರ್ ಇತ್ತು ಅಂತ ಹೇಳಿದ್ರೆ ಒಂದ್ ವೇಳೆ ಒಂದು ಶೇರ್ ಇರುತ್ತೆ ಅಂತ ಹೇಳಿದ್ರೆ 1/4 ನೀವು ಶೇರ್ ಚಟ್ನಿ ಕೂಡಿಸೋದ್ರಿಂದ ಪ್ರಶ್ನೆ ಬರಲ್ಲ ಈಗ ಸರ್. ಚಟ್ನಿ ಕೂಡಿಸೋದ್ರಿಂದ ಪ್ರಶ್ನೆ ಬರೋದಿಲ್ಲ ಸರ್ ಶೇರ್ ಅಂತ. ಕರೆಕ್ಟ್ ಆಸ್ ಎ ಪಾಯಿಂಟ್ ಬಟ್ ಲೀಗಲ್ ಅವ್ರು ಹೇಳೋದು ಪ್ರಾಕ್ಟಿಕಲ್ ಇದೆ. ನಾಳೆ ಹೇಗೂ ಇಬ್ರು ವಿಭಾಗ ಮಾಡ್ಕೋಬೇಕು. ಅವಾಗ ಅವ್ರು ಈಕ್ವಲ್ ಆಗಾದ್ರೂ ಮಾಡ್ಕೋಬಹುದು, ಅನ್ಈಕ್ವಲ್ ಆಗಾದ್ರೂ ಮಾಡ್ಕೋಬಹುದು. ಸೊ ದಟ್ ಆಪ್ಷನ್ ಇಸ್ ಸ್ಟಿಲ್ ದೇರ್. ಸೊ ವೈ ಯು ನೀಡ್ ಟು ಬ್ರಿಂಗ್ ಪ್ರಾಬ್ಲಮ್ ಯಾವ ಬರ್ತದೆ? ತಾಯಿ ಏನಾದ್ರು ವೀಲ್ ಎಲ್ಲ ಬರ್ದಿದ್ರೆ ನನ್ನ ಕ್ವಶನ್ ಇವ್ರಿಗೆ ಹೋಗ್ಬೇಕು ಈ ತರ ಏನಾದ್ರು ಮಾಡಿ ಅವಾಗ ಸರ್ ನಾರ್ಮಲ್ ಕೋರ್ಸ್ ಅಲ್ಲಿ ಮಾಡೋದಾದ್ರೆ ಈ ಸರ್ ಹೇಳಿದ್ದು ತಾವು ಹೇಳಿದ್ದು ಕರೆಕ್ಟ್ ಆಗ್ತದೆ. ಈ ಆಪ್ ಅಲ್ಲಿ ಮಾತ್ರ ನಾವು ಎಂಟ್ರಿ ಮಾಡಲೇಬೇಕಾಗ್ತದೆ ಸರ್. ವಿದೌಟ್ ಎಂಟ್ರಿಂಗ್ ದ ನೇಮ್ ಆಫ್ ದ ಲೀಗಲ್ ಹೇರ್ಸ್ ನಾವು ಆಪ್ ಅಲ್ಲಿ ಮೂವ್ ಆಗೋದಿಲ್ಲ. ಭೌತಿಕತೆ ಯಾಕೆ ತರಬೇಡಿ ಹಾ. ಆಯ್ತು. ಬೇರೆ ಕೇಸಸ್ ಹೇಳಿ ಇನ್ಯಾವ್ದಾದ್ರು ಇದೆಯಾ? ಎಲೆ ಲ್ಯಾಂಡ್ ಇರ್ತದಲ್ಲ ಸರ್, ಈ ನಮ್ಮ ತಂದೆಯವ್ರದ್ದು ಎಲೆ ಲ್ಯಾಂಡ್. ಈಗ ನಾವು 5 ಮಂದಿ ಅಣ್ಣ ತಂದಿದ್ದೀವಿ. ಅದನ್ನು ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎನೆ ಇದೆ, ಎಣ್ಣೆಯನ್ನು ಡಿವೈಡ್ ಮಾಡ್ಲಿಕ್ಕೆ ಆಗುತ್ತೆ. ಸರ್ ಹೇಗೆ ಮಾಡ್ತೀವಿ? 5 ಬ್ರದರ್ಸ್ ಇದ್ದಾವೆ. ಅದಕ್ಕೆ ಏನು ಪ್ರಕಾರ? ಈ ಸ್ವತ್ತು ಅಲ್ಲಿ ಮಾಡೋದು. ಅಲ್ಲೇ ಈ ಸ್ವತ್ತು ಪಟ್ಟಿಯಲ್ಲೇ ಮಾಡ್ಲಿಕ್ಕೆ ಮಾಡ್ಬೋದು. ಈ ಸ್ವತ್ತು ಮಾಡಿದ್ರೆ ಸರ್, ಈ ಸ್ವತ್ತು ಮಾಡ್ಲಿಕ್ಕೆ ಹೋದ್ರೆ ನೀವು ರಸ್ತೆ ಇಷ್ಟು ಬಿಡ್ರಿ, ಅದು ಇಷ್ಟು ಬಿಡ್ರಿ ಅಂತ ಹೇಳಿದ್ರೆ ಲ್ಯಾಂಡ್ ಇರುದಿಲ್ಲ ಸರ್. ಮೊದಲಿಂದ ಆಗಿರೋದು ಈಗಲ್ಲ. ಒನ್ಸ್ ಎಣ್ಣೆ ಆದ್ಮೇಲೆ ಅದನ್ನ ಸಬ್ಡಿವೈಡ್ ಮಾಡ್ಲಿಕ್ಕೆ ನನಗೆ ಗೊತ್ತಿದ್ದಂಗೆ ಅವಕಾಶ ಇಲ್ಲ. ಯಾವಾಗಿಂದ ಇಲ್ಲ? ಯಾವಾಗಿಂದ ಎನಿ ಲ್ಯಾಂಡ್ ಕೆನಾಟ್ ಬಿ ಸಬ್ಡಿವೈಡೆಡ್ ಅನ್ನೋದು ಯಾವಾಗಿಂದ ಇಲ್ಲ? ಅದು ಅಲ್ಲ ಸರ್, ಈಗ ಎರಿಯಾದ ನಂತರ ಏನಾಗುತ್ತೆ ಸರ್, ನಮ್ಮ ರೆವಿನ್ಯೂ ಆಕ್ಟಿವಿಟಿಗಾಗಿ Delete ರೈಟ್ ಆಗುತ್ತೆ. ಸರ್. ಹೌದು. ವೆದರ್ ಇದು ಪಂಚಾಯತ್ ಹೋಗುತ್ತೆ ಸರ್, ಇಲ್ಲ ಟೌನಿಗೆ ಹೋದ್ರೆ ಏನ್ ಮಾಡ್ತಾರೆ? ನಾವು ಹೋದ್ರೆ ಸರ್ ಲೇಔಟ್ ಅಪ್ರೂವ್ ಮಾಡ್ಕೊಂಡು ಈ ಸ್ವಲ್ಪ ಮಾಡ್ಕೊಂಡು ಮಾಡ್ತೀವಿ. ಇವರಿಗೆ ಸಮಸ್ಯೆ 5 ಗುಂಟೆ ಜಾಗ ಇದೆ, 2 ಜನ ಅಣ್ಣ ತಮ್ಮ. ಅದು ಲೇಔಟ್ ರಿಮೂವ್ಗೆ ಸಾಧ್ಯ ಇದೆ. ಸಂಜೋರು ಇರೋದಿಲ್ಲ, 2 ಜನ ಅಣ್ಣ ತಮ್ಮ 2.5 ಗುಂಟೆ ತಮ್ಮ. ಇಲ್ಲ, ಈಗ ಎಣ್ಣೆ ಎಣ್ಣೆ ಆಗ್ಬಿಟ್ಟಿದೆ. ಇದ್ದಿದ್ದು 25 ವರ್ಷದಿಂದ ಎಣ್ಣೆ ಇದೆ. ತಂದೆಯವರೇ ಎಣ್ಣೆ ಮಾಡಿಟ್ಟಿದ್ದಾರೆ. ಮಕ್ಕಳು 2 ಜನ ಈಗ ಡಿವೈಡ್ ಆಗ್ತದೆ. ಅದಕ್ಕೆ ಏನಾದ್ರು ಒಂದು ಸೋರ್ಸ್ ಸರ್ ಮಾತಾಡ್ಬೇಕು. ನಮಗ್ ಬರಲ್ಲ. ಇದು ಬಹಳ ರಗಡ ಇದು. once ನೀವು UD ಅಥವಾ municipality ಇದು ಲೇಔಟ್ ಮಾಡ್ಲಿಕ್ಕೆ ಹೋಗುದಂದ್ರೆ ಮೊದ್ಲು ಏನ್ ಮಾಡ್ತಿದ್ರು ಅಂದ್ರೆ ಪಂಚಾಯತ್ ಕನ್ವರ್ಟ್ ಆದ್ಮೇಲೆ ಅದು ನಮ್ಮಿಂದ ಹೊರಗೆ ಹೊರಟೋಗುತ್ತೆ. ಮತ್ತೆ ಸಮಸ್ಯೆ ಇದೆ. ಕನ್ವರ್ಟ್ ಆಗಿದ್ರೆ ಚರ್ಚೆ ಮಾಡಿ ಆರ್ಟಿಸಿಎಲ್ ಡಿಲೀಟ್ ಆಗಿದೆ. ಅವ್ರ ಸಬ್ಜೆಕ್ಟ್ ಇದು ಆರ್ಟಿಸಿಎಲ್ ಈ ಸ್ವತ್ತು ಜೀರೋ ಆಗುದಿಲ್ಲ ನೋಡಿ. ಟ್ರಾನ್ಸಾಕ್ಷನ್ ಆಗುದಿಲ್ಲ ಸರ್. ಅದು ಫ್ಲಾಗ್ ನಾನ್ ಅಗ್ರಿಕಲ್ಚರ್ ಅಂತ ಫ್ಲಾಗ್ ಒಂದು ಕೇರಿ ಇದ್ರೆ ಸರ್, ಆ ಕೇರಿ ಒಂದು 15 ಮನೆ ಇರ್ತದೆ. ಅವ್ರದ್ದು ದಾರಿ ಹೆಂಗೆ ಅಂದ್ರೆ ನಾವು ಅದಕ್ಕೆ ದಡತಾ ಇದ್ದೇವೆ. ಓಣಿ ಅಂದ್ರೆ ಒಂದು ಸಣ್ಣ ಇದು ಪಾಗಾರ ಕಾಂಪೌಂಡ್ ಹಾಕಿ ಅದ್ರಲ್ಲಿ ಇಷ್ಟೇ ಬಿಟ್ಟಿರ್ತದೆ ದಾರಿ. ಸರ್ ನಮ್ಮ ಅದು ಈ ಸ್ವತ್ತು ಮಾಡ್ಲಿಕ್ಕೆ ಹೋದ್ರೆ ಯಾರಿಗೂ ಲ್ಯಾಂಡೇ ಸಿಗುದಿಲ್ಲ ಸರ್. ಸರ್ ನಮ್ಮ ನಮ್ಮಲ್ಲಿ ಗೋಕರ್ಣ ಏರಿಯಾ ಸರ್ ಗೋಕರ್ಣ 40 ಮೀಟರ್ಸ್ ಅಂತ ಮಾಡಿಲ್ಲ. ಆ ಕಡೆ ಈ ಕಡೆ ಊರೇ ಉಳಿಯುದಿಲ್ಲ. ಈಗ ಅದು ಏನೇ ಆದದಕ್ಕೆ ಈ ಸತ್ತು ಕೊಡುದಿಲ್ಲ. ಕೊನೆಗೆ ಇದು ತೀರೋದ್ರು ಅವ್ರ ಮನೆಯವರಿಗೆ ಇದು ಮಾಡ್ಕೊಳ್ಳಿಲ್ಲ. ಸ್ಟೇಟ್ ಹೈವೇ ಅಂತ ಮಾಡಿ 40 ಮೀಟರ್ಸ್ ಸೊ ಈಗ ಬೇರೆ ಹೇಳಿ ನೆಕ್ಸ್ಟ್. ಈಗ ಮೊದಲು ನೀವು ಹೇಳಿದ್ದು ನಿಮಗೆ ತೊಂದರೆ ಆಗ್ತಾ ಡೆತ್ ಸರ್ಟಿಫಿಕೇಟ್ ಯಾವ ಬೇಕು ಅನ್ನುವಂಥದ್ದು ಹಾಜರು ಮಾಡಿ ಮಾಡುವಂತ ಸಿಸ್ಟಮ್ ನೀವು ಅದನ್ನು ಟ್ರೈ ಮಾಡಿದ್ದೀರಾ? ಈಗ ಮಾಡುವಾಗ ಫೋನ್ನಲ್ಲಿ ಎಲ್ಲಾದ್ರೂ ಒಂದು ಕಡೆ ಸೇರಿಸೋದು, ಅದಾಧಾರ್ ಟೈಪ್ ಮಾಡೋದು. ಬೇರೆ ಏನ್ ಸಮಸ್ಯೆ ಬರ್ತಾ ಇದೆ? ಅದಾದ ನಂತರ ಅದು ಓಕೆ ಆದ್ಮೇಲೆ
ನೆಕ್ಸ್ಟ್ ಫೋಟೋ ಕ್ಯಾಪ್ಚರ್ ಇರ್ತದೆ. ಅದರಿಂದ ಮತ್ತೆ ಮೊಬೈಲ್ ನಂಬರ್ ಹಾಕಿ ಮತ್ತೆ ಓಟಿಪಿ ಅದು ಸ್ವಲ್ಪ ಡಿಲೇ ಆಗುತ್ತೆ. ಸ್ವಲ್ಪ ದೊಡ್ಡದಿದೆ ಸರ್. ಕೀಪ್ಯಾಡ್ ಮೊಬೈಲ್ಗೆ ನೀವು ಅಪ್ರೋಚ್ ಮಾಡಿದ್ದು ಬಹುಶಃ ಫಸ್ಟ್ ಸ್ವಲ್ಪ ಈಸಿ ಕೇಸಸ್ ಅಪ್ರೋಚ್ ಮಾಡಿದ್ದೀರಿ. ಬಟ್ ಆವರೇಜ್ ಕೇಸ್ಗಳು ತಗೊಂಡ್ರೆ ಈಸಿ ನಾಟ್ ಈಸಿ ಎಲ್ಲ ಸೇರಿಸಿ ತಗೊಂಡ್ರೆ ನಿಮ್ ಪ್ರಕಾರ ಎಷ್ಟು ಕೇಸಲ್ಲಿ ಮಾಡಬಹುದು ನಾವೀಗ? ಎಲ್ಲಾ ತರದ ಕೇಸುಗಳನ್ನು ನಾವು ತೆಗೆದುಕೊಂಡಿದ್ದೆ ಅದಕ್ಕೆ 80% ಅಂದ್ರೆ ನಾವು ಹೋಗ್ಬೋದು. 50% ನಾವು ಈಗ ಇದೊಂದು ಸಾಲ್ವ್ ಮಾಡಿಕೊಟ್ರೆ ಡೆತ್ ಸರ್ಟಿಫಿಕೇಟ್ ಸಾಲ್ವ್ ಬೇಕಾಗಿರೋದು ಅದು ಸರ್. ಯಾಕಂದ್ರೆ ಆಗದೇ ಇರೋ ಪ್ರಕರಣಗಳು ನಾವು ಆಕ್ಚುಲಿ ಅದನ್ನ ಎಸಿಗೆ ಸ್ವಲ್ಪ ಸರ್ಕಾರ ಆದೇಶ ಮಾಡಿ ಆಗಿದೆ. ಅವರು ಹೋಗಿಲ್ಲ ಸ್ಟೇಟ್ ನಾವು ಆಕ್ಚುಲಿ ಟೇಕನ್ ದಟ್ ಪವರ್ ಇವನ್ ಇನ್ ಎಸಿ. ಅದಾದ್ರೆ ಈಸಿಯಾಗಿ ಜನರಿಗೆ ಸಿಗ್ತದೆ ಅಂತ ಅದು ನೋಟಿಫಿಕೇಶನ್ ಮಾಡಿದ್ರು ಮೇಲೆ ಸ್ಟೇಟ್. ಎನಿವೇ ವಿಲ್ ಫೈಂಡ್ ಇಟ್ ಔಟ್. ಅದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಬಟ್ ಅದು ವಿಲ್ ಫಾಲೋ ಇಟ್. ಅದು ಎಸಿಗೆ ಬಂದ್ರೆ ಸ್ವಲ್ಪ ಅವಾಗೇ ಅದಾಲತ್ ಮಾಡಿ ಅಂತ ಎಕ್ಸ್ಟ್ರೀಮ್ ಕೇಸ್ ಇದ್ರೆ ಸ್ವಲ್ಪ ನನ್ನ ಪ್ರಕಾರ ಹಾಜರು ಮಾಡಿದ್ರೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಏನೇ ಫೈನಲಿ ಏನೇ ಹಾಗಾಗಿ ಅವರೇ ಮ್ಯಾನುವಲ್ ಮಹಾಜರ ಯಾರು ಫೈನಲ್ ಕೊಡಬೇಕಂತ ಅವರೇ ಮಹಾಜರ ಮಾಡಿ ಕಮ್ಯುನಿಟಿ ಊರಲ್ಲಿ ಮ್ಯಾನುವಲಿ ಮಾಡಬೇಕು. ಬೆಸ್ಟ್ ನನ್ನ ಪ್ರಕಾರ ನೀವು ಅದಾಲತ್ ಟೈಪ್ ಮಾಡಿ ಮಜೂರ್ ಮಾಡಿದ್ರೆ ಪ್ರೋಗ್ರೆಸ್ ಆಗುತ್ತೆ. ಬೇರೆ ಎಲ್ಲ ನಾವು ಮಾಡ್ಲಿಕ್ಕೆ ಹೋದ್ರೆ ಯಾಕಂದ್ರೆ ಅವರಿಗೆ ಒಳ್ಳೆ ಅಕ್ಕಪಕ್ಕ ಮನೆಯವ್ರನ್ನ 20 ಜನ ಸೇರಿಸಿದ್ರೆ ಎಲ್ಲರಿಗೂ ಸಾರ್ವಜನಿಕವಾಗಿ ಅನೌನ್ಸ್ ಮಾಡೋದು ಈ ರೀತಿ ಬಂದಿದೆ, ಇದು ಸತ್ಯನ ಇದು ಅಂತ ಓದಿ ಕೇಳೋದು. ಅವ್ರೆಲ್ಲರೂ ಯಾವ್ದು ಇದು ಸರಿ ಇದೆ, ನಮ್ಗೆ ಇರೋ ಮಾಹಿತಿ ಪ್ರಕಾರ ಇದು ಸರಿ ಇದೆ ಅಂದ್ರೆ ಈ ಶುಡ್ ಗೋ ಅದು ಮಾಡಿದ್ರೆ ಪ್ರೋಗ್ರೆಸ್ ಮಾಡ್ಬೋದು. ಹೇಗೂ ಅಫಿಡವಿಟ್ ಬೇಸ್ ಮಾಡ್ತಾ ಇದ್ದೀವಿ, ಅಫಿಡವಿಟ್ ಮಾಡಲೇಬೇಕು. ಅದ್ರ ಜೊತೆಗೆ ಒಂದು ಹಾಜರು ಪಂಚನಾಮ ಪ್ಲಸ್ ಅದಾಲತ್. ಫ್ಯಾಮಿಲಿ ಟ್ರೀಗೆ ಸರ ಅಫಿಡವಿಟ್ ಬೇಸ್ಡ್ ಅವರೇ ಒಂದು ನಮಗೆ ಕಾಪಿ ಕೊಡ್ತಾರೆ. ಮರ್ಜರ್ ಮಾಡೋದು ಅಫಿಡವಿಟ್, ಅವು ಎರಡೂ ನಾವು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇಂಗ್ಲಿಷ್ ಪಾರ್ಸೆಲ್ಸ್ ಅದೇ ನಾಲ್ಕು ಜನರನ್ನ ಲೀಗಲ್ ಆ್ಯಡ್ ಮಾಡ್ತಾರೆ. ಬಟ್ ಅವ್ರಿಗೆ ಅದು ಹಾಗೆ ನಮಗೆ ಗೊತ್ತಾಗುತ್ತೆ. ನಿನ್ನೆ ಮಾಡಿದ್ವಿ ಡಬಲ್ ಆಗಿತ್ತು ನಮಗೆ ವೆಬ್ ಈಸಿ ಆಗ್ತದೆ. ಈ ಹಬ್ಬಕ್ಕಿಂತ ವೆಬ್ದಲ್ಲಿ ನಮ್ಗೆ ಈಸಿಯಾಗಿ ಮೂವ್ಮೆಂಟ್ ಆಗ್ತದೆ. ವೆಬ್ಬಲ್ಲಿ ಈಸಿ ಆಗ್ತದೆ. ಇದ್ರೊಳಗಡೆ ನಾವು ಆದಷ್ಟು ವಾಪಸ್ ತಗೊಳ್ಕೂ ಆಗಲ್ಲ. ವೆಬ್ಬಲ್ ಅಂದ್ರೆ ವಾಪಸ್ ತಗೊಳ್ಬೋದು ಸರ್. ಮತ್ತೆ ವೆಬ್ಬಲ್ ಮಾಡೋದು ಈಸಿ ಆಗ್ತದೆ. ಸರ್ಚಿಂಗ್ ಆಪ್ಷನ್ ಮಾಡಿ ಆ್ಯಡ್ ಮಾಡ್ತಾರೆ. ಅದೇ ಈ ಆ್ಯಪಲ್ಲಿ ಸರ್ಚ್ ಮಾಡೋಕ್ಕಾಗಲ್ಲ. ಮತ್ತೊಂದು ಅಲ್ಲಿಂದ ಲಾಸ್ಟ್ ಎಂಡ್ ತನಕ ಬರುತ್ತೆ, ಸೇವ್ ಮಾಡೋಕ್ಕಾಗಲ್ಲ. ಇದು ಕೂಡ ಪ್ರಾಬ್ಲಮ್. ಹಾಗಾಗಿ ವೆಬ್ ಅಪ್ಲಿಕೇಶನ್ ಕೆಲವೊಂದು ಪಾರ್ಷಲ್ ಅವರು ಮಾಡಿ ಪೈಸೆ ಫ್ರೀ ಆಯಿತು. ನಿಮ್ಮಲ್ಲಿ ಸೆಕೆಂಡ್ ಅಪ್ಲಿಕೇಶನ್ 2 ಕ್ಲಬ್ ಆಗ್ತಾ ಇದೆ. 1645 ಕಂಪ್ಲೀಟ್ ಆಗಿದೆ. ಆಮೇಲೆ ಪಾರ್ಷಿಯಲಿ ಆಗಿರೋದು 811 ಇದೆ. ಟೋಟಲ್ ಲೀಗಲ್ 1665ಗೆ 2055 ಆಗಿದ್ದಾರೆ. ಸ್ವಲ್ಪ
ಈಗ ಟ್ರೈಲಾಟ್ ಎರರ್ ಆದ್ರೆ ಆಮೇಲೆ ಸೆಪ್ಟೆಂಬರ್ ಇಂದ ತಗೋಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.